ಇನ್ನು ಗ್ಯಾಸ್ ಪೈಪ್ ಲೈನ್ ಕಾಮಗಾರಿ ವೇಳೆ ಪೈಪ್ ಹೊಡೆದು ಅವಾಂತರ ಸೃಷ್ಟಿಯಾದ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಕುಡಿಯುವ ನೀರಿನೊಂದಿಗೆ ಕಲುಷಿತ ನೀರು ಬೆರೆತು ಪ್ರಶಾಂತ ನಗರಕ್ಕೆ ಪೂರೈಕೆಯಾಗ್ತಾ ಇದ್ದ ಈ ಹಿನ್ನೆಲೆಯಲ್ಲಿ ಬಡಾವಣೆ ತುಂಬಾ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಾಗಿದೆ. ಚರಂಡಿ ನೀರು ಮಿಕ್ಸ್ ಆಗಿರುವ ನೀರನ್ನ ಕುಡಿದು ಸಾರ್ವಜನಿಕರು ಹೈರಾಣಾಗಿದ್ದಾರೆ. ನೀರಿನ ಸಂಪು ಕ್ಲೀನ್ ಮಾಡದೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಸ್ಕಾರ. ನಾವು ಚಿತ್ರದುರ್ಗದ ಪ್ರಶಾಂತ್ ನಗರ 4ನೇ ಕ್ರಾಸ್ನಲ್ಲಿ ವಾಸ ಮಾಡ್ತಾ ಇದ್ದೇವೆ. ಕಳೆದ ಒಂದು ವಾರದಿಂದ ನಮಗೆ ಏನು ನಗರಸಭೆಯಿಂದ ನಲ್ಲಿ ಮೂಲಕ ನೀರು ಸರಬರಾಜಾಗುತ್ತೆ, ಅದರಲ್ಲಿ ಕಲುಷಿತ ನೀರು ಬರ್ತಾ ಇದೆ. ಚರಂಡಿ ನೀರು ಮಿಕ್ಸ್ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಪೈಪ್ಲೈನು ಗ್ಯಾಸ್ ಪೈಪ್ಲೈನ್ ಕೆಲಸ ಕಾಮಗಾರಿ ಎಲ್ಲ ಸುಮಾರು ದಿನ ಇತ್ತೀಚೆಗೆ ನಡೀತಾ ಇದೆ. ಹಾಗಾಗಿ ಎಲ್ಲೋ ಮಿಕ್ಸ್ ಅಪ್ ಆಗಿದೆ, ಬ್ರೇಕ್ ಆಗಿ ಅಂತ ಅನಿಸ್ತಾ ಇದೆ. ನಗರಸಭೆಯವ್ರ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಏನು ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಕಲುಷಿತ ನೀರು, ಚರಂಡಿ ನೀರು ನಮ್ಮ ಕುಡಿಯೋ ನೀರಲ್ಲಿ ಬಂತು ಅಂದರೆ ಏನೆಲ್ಲ ಸಮಸ್ಯೆ ಮಾಡುತ್ತೆ ಅಂತ ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಇತ್ತೀಚೆಗಷ್ಟೇ ನಾವು ಕಾವಡಿಗರಟ್ಟಿಲಿ ಇದೇ ಥರ ಒಂದು ಇನ್ಸಿಡೆಂಟ್ ನಡೆದ್ಬಿಟ್ಟು, ಇದೇ ಥರ ಒಂದು ಘಟನೆ ನಡೆದ್ಬಿಟ್ಟು ಕೆಲವು ಸಾವುಗಳು ಸಂಭವಿಸಿದೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ಇದನ್ನು ಅತ್ಯಂತ ಶೀಘ್ರವಾಗಿ ನಗರಸಭೆಯವರು ಇದಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ಮಾಡಬೇಕು. ಇಲ್ಲದಿದ್ದರೆ ಇಲ್ಲೂ ವಾಂತಿ, ಭೇದಿ, ಇತರೆ ಸಾಂಕ್ರಾಮಿಕ ಕಾಯಿಲೆಗಳು, ಕಾಲರಾದಂಥದ್ದೆಲ್ಲ ಬರೋ ಚಾನ್ಸ್ ಇದೆ. ದಯಮಾಡಿ ಇದನ್ನು ಬೇಗ ಬಗೆಹರಿಸಲೇಬೇಕಂತೆ ಎಲ್ಲರ ಪರವಾಗಿ ಕೋರ್ಕೊಳ್ತೇನೆ. ನಮಸ್ಕಾರ. ನಾವು ಚಿತ್ರದುರ್ಗದ ಪ್ರಶಾಂತ್ ನಗರ 4ನೇ ಕ್ರಾಸ್ನಲ್ಲಿ ವಾಸ ಮಾಡ್ತಾ ಇದ್ದೇವೆ. ಕಳೆದ ಒಂದು ವಾರದಿಂದ ನಮಗೆ ಏನು ನಗರಸಭೆಯಿಂದ ನಲ್ಲಿ ಮೂಲಕ ನೀರು ಸರಬರಾಜಾಗುತ್ತೆ, ಅದರಲ್ಲಿ ಕಲುಷಿತ ನೀರು